ವಿಧಾನ ಪರಿಷತ್ 7 ಸ್ಥಾನಗಳ ಮತದಾನಕ್ಕೆ ಕ್ಷಣಗಣನೆ ಈಗ ಶುರುವಾಗಿದೆ. ವಿಧಾನಸೌಧದಲ್ಲಿ ಪರಿಷತ್ ಮತದಾನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಡ್ಡ ಮತದಾನದ ಭೀತಿ ಮಧ್ಯೆಯೇ ಮತದಾನಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಸದ್ಯ ಈ ಮತದಾನ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿ ಅಡ್ಡ ಮತದಾನಗಳು ಆಗಬಾರದು ಅಂತೇಳಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ವಿಧಾನ ಪರಿಷತ್ 7 ಸ್ಥಾನಗಳ ಮತದಾನಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಬೆಳಗ್ಗೆ 9 ರಿಂದ ಸಂಜೆ 5ರವರೆಗೆ ಮತದಾನದ ಪ್ರಕ್ರಿಯೆ ನಡೆಯುತ್ತೆ. ಸಂಜೆ 5 ಗಂಟೆಯ ನಂತರ ಹೊರಬೀಳಲಿದೆ ಫಲಿತಾಂಶ. 7 ಸ್ಥಾನಗಳ ಅಖಾಡದಲ್ಲಿ ಒಟ್ಟು 8 ಅಭ್ಯರ್ಥಿಗಳು ಸ್ಪರ್ಧೆ. ಕಾಂಗ್ರೆಸ್ನಿಂದ 5, ಬಿಜೆಪಿಯಿಂದ 2, ಜೆಡಿಎಸ್ನಿಂದ 1. ಶಕ್ತಿ ಸೌಧದ 2ನೇ ಮಹಡಿಯ 106ನೇ ಕೊಠಡಿಯಲ್ಲಿ ಮತದಾನ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಕ್ಯಾಮೆರಾದ ಕಣ್ಗಾವಲುಗಳಿವೆ. ಓರ್ವ ಶಾಸಕರು ಬಂದು ಹೋದ್ಮೇಲೆ ಮತ್ತೊಬ್ಬರಿಗೆ ಅವಕಾಶ ಇರುತ್ತೆ. ನೋಡಿ, ವಿಧಾನ ಪರಿಷತ್ನ 7 ಸ್ಥಾನಗಳ ಮತದಾನಕ್ಕೆ ಈಗ ಕೌಂಟ್ ಡೌನ್ ಶುರು ಆಗಿದೆ. ವಿಧಾನಸೌಧದಲ್ಲಿ ಪರಿಷತ್ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲಾ ರೀತಿಯ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಹಾಗೆ ಏನು ಅಡ್ಡ ಮತದಾನ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಮಾಡಿಕೊಳ್ಬೇಕಾದಂತಹ ಪ್ರೋಸೆಸ್ನ ಕೂಡ ಮಾಡಿಕೊಂಡಿದ್ದಾರೆ. ಇತ್ತ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಸಂಜೆ 5 ಗಂಟೆ ನಂತರ ಫಲಿತಾಂಶ ಹೊರಬೀಳುತ್ತೆ. ಇನ್ನ 7 ಸ್ಥಾನಗಳ ಅಖಾಡದಲ್ಲಿ ಒಟ್ಟು 8 ಅಭ್ಯರ್ಥಿಗಳು ಈಗ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು, ಬಿಜೆಪಿಯಿಂದ 2 ಅಭ್ಯರ್ಥಿಗಳು, ಇತ್ತ ಜೆಡಿಎಸ್ನಿಂದ 1 ಅಭ್ಯರ್ಥಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಈಗ ಶಕ್ತಿ ಸೌಧದ 2ನೇ ಮಹಡಿಯ 106ನೇ ಕೊಠಡಿಯಲ್ಲಿ ಆ ಒಂದು ಮತಗಟ್ಟೆಯಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬಹುದು. ಮತದಾನದ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಕ್ಯಾಮ್ರಾದ ಕಣ್ಗಾವಲನ್ನ ಹಾಕಲಾಗಿದೆ. ಜೊತೆಗೆ ಹೆಚ್ಚಿನದಾಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅಲ್ಲಿ ಓರ್ವ ಶಾಸಕರು ಬಂದು ಹೋದ ಮೇಲೆ ಮತ್ತೊಬ್ಬರಿಗೆ ಎಂಟ್ರಿ ಇರುತ್ತೆ. ಒಟ್ಟೊಟ್ಟಿಗೆ ಒಬ್ಬೊಬ್ಬರೇ ಹೋಗೋದು ಇಲ್ಲ, ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಹೋಗಬೇಕಾಗತ್ತೆ. ಅದು ಶಾಸಕರಾಗಿರಲಿ, ಯಾರೇ ಆಗಿರಲಿ. ಶಾಸಕರು ಅಷ್ಟೇ, ಒಬ್ರು ಹೋದ್ಮೇಲೆ ಮತ್ತೊಬ್ರಿಗೆ ಅವಕಾಶ ಇರೋದ್ರಿಂದ ಒಬ್ರು ಹೋಗಿ ಓಟನ್ನ ಹಾಕಿ ಬಂದ ನಂತರ ಇನ್ನೊಬ್ರು ಹೋಗಿ ಹಾಕಬೇಕು. ಇದು ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು ದಳಪತಿಗಳಿಂದ ಕೂಡ ಗೆಲ್ಲೋದಕ್ಕೆ ಕೌಂಟರ್ ಪ್ಲಾನ್ ಆಗ್ತಾ ಇದೆ. ದೇವನಹಳ್ಳಿ ಬಳಿ ರೆಸಾರ್ಟ್ ಸೇರಿರುವ ಜೆಡಿಎಸ್ ಶಾಸಕರು ಒಗ್ಗಟ್ಟು ಪ್ರದರ್ಶನಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರ ತಂತ್ರ. ಶಾಸಕರ ಮತ ಸೆಳೆಯಲು ಕೊನೆಯ ಹಂತದ ಪ್ರಯತ್ನ. ನೋಡಿ, ದಳಪತಿಗಳಿಂದಲೂ ಕೂಡ ಗೆಲ್ಲೋದಕ್ಕೆ ಕೌಂಟರ್ ಅನ್ನ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ದೇವನಹಳ್ಳಿ ಬಳಿ ಇರುವಂತಹ ರೆಸಾರ್ಟ್ ಅನ್ನ ಸೇರಿದ್ದಾರೆ ಈಗ ಆಲ್ರೆಡಿ ಜೆಡಿಎಸ್ ಶಾಸಕರು. ಬೆಳಗ್ಗೆ 9 ಗಂಟೆಗೆ ರೆಸಾರ್ಟ್ನಿಂದ ಜೆಡಿಎಸ್ ಪ್ರಯಾಣವನ್ನು ಬೆಳೆಸ್ತಾರೆ. ನೇರವಾಗಿ ಮತಗಟ್ಟೆ ಹತ್ರ ಬರ್ತಾರೆ. ಒಗ್ಗಟ್ಟು ಪ್ರದರ್ಶನಕ್ಕೆ ಈಗ ಬಿಜೆಪಿ ಜೆಡಿಎಸ್ ನಾಯಕರು ತಂತ್ರವನ್ನು ರೂಪಿಸ್ತಾರೆ. ಶಾಸಕರ ಮತವನ್ನ ಸೆಳೆಯಲು ಕೊನೆಯ ಹಂತದ ಪ್ರಯತ್ನ ಇದು ಬಿಜೆಪಿ ಜೆಡಿಎಸ್ಗೆ. ನೋಡಿ, ಶಕ್ತಿ ಸೌಧದ 2ನೇ ಮಹಡಿಯ 106ನೇ ಕೊಠಡಿಯ ಮತಗಟ್ಟೆಯಲ್ಲಿ ಈಗ ಮತದಾನ ನಡೆಯೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇತ್ತ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮತದಾನದ ಕೇಂದ್ರ ಇದೆ ಅದರಲ್ಲಿ ಸಂಪೂರ್ಣವಾಗಿ ಒಂದು CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇತ್ತ ದಳಪತಿಗಳಿಂದಲೂ ಕೂಡ ಗೆಲ್ಲೋದಕ್ಕೆ ಒಂದು ಕೌಂಟರ್ ಅನ್ನ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಬಿಜೆಪಿಯವರು. ದೇವನಹಳ್ಳಿ ಬಳಿ ಇರುವಂತಹ ರೆಸಾರ್ಟ್ ಅನ್ನ ಈಗ ಆಲ್ರೆಡಿ ಸೇರಿದ್ದಾರೆ ಜೆಡಿಎಸ್ನವರು.
ಅಲ್ಲಿ BJPಯವರು JDSನವರು ಮಾತನಾಡ್ತಾ ಅಥವಾ JDS ಅವರು ತಮ್ಮ ಶಾಸಕರುಗಳನ್ನು ಒಗ್ಗೂಡಿಸ್ಕೊಂಡು ಮಾತನಾಡ್ತಾ ಬೆಳಗ್ಗೆ 9 ಗಂಟೆ ಅಂದರೆ ಇವತ್ತು 9 ಗಂಟೆಗೆ ಆ ರೆಸಾರ್ಟ್ನಿಂದ JDS ಶಾಸಕರು ನೇರವಾಗಿ ಮತಗಟ್ಟೆಯಲ್ಲಿದೆ ಅಲ್ಲಿ ಬರ್ತಾರೆ. ಕಾಂಗ್ರೆಸ್ ವರ್ಸಸ್ JDSನ ಅಭ್ಯರ್ಥಿಗಳಲ್ಲಿ ಯಾರಿಗೆ ಗೆಲುವು? ಕೈಪಡೆಯ ವಿನಯ್ ಕಾರ್ತಿಕ್ ಗೆಲುವಿಗೆ ಗೇಮ್ ಪ್ಲಾನ್. ಸಂಖ್ಯಾಬಲ ಇಲ್ಲದಿದ್ರೂ ಅಭ್ಯರ್ಥಿ ಕಣಕ್ಕಿಳಿಸಿದ JDSನಿಂದ ಕಣಕ್ಕಿಳಿದಿರುವ ಗೋವಿಂದರಾಜ್. ಕೈನ 5 ಅಭ್ಯರ್ಥಿಗಳ ಗೆಲುವಿಗೆ ಬೇಕು 140 ಮತ. ಕಾಂಗ್ರೆಸ್ನಲ್ಲಿ ಇರೋದು 138 ಶಾಸಕರ ಬಲಾಬಲ. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಗೆಲುವಿನ 2 ಮತ ಅವಶ್ಯಕತೆ ಇದೆ. ನೋಡಿ, ಕಾಂಗ್ರೆಸ್ ವರ್ಸಸ್ JDS ಈಗ ಈ ಒಂದು ಅಭ್ಯರ್ಥಿಗಳಲ್ಲಿ ಯಾರಿಗೆ ಗೆಲುವಾಗುತ್ತೆ ಅಂತ. ಯಾಕಂದ್ರೆ BJP ಮತ್ತೆ JDS ಈಗ ಒಗ್ಗಟ್ಟಿನ ಪ್ರದರ್ಶನವನ್ನ ತೋರ್ತಾ ಇರೋದ್ರಿಂದ ಈಗ ಕಾಂಗ್ರೆಸ್ ಮತ್ತೆ JDS ವರ್ಸಸ್ ಆಗಿರೋದ್ರಿಂದ ಅಭ್ಯರ್ಥಿಯಲ್ಲಿ ಯಾರಿಗೆ ಗೆಲುವಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ಇನ್ನು ಕಾಂಗ್ರೆಸ್ ಪಡೆಯಲ್ಲಿ ವಿನಯ್ ಕಾರ್ತಿಕ್ ಗೆಲುವಿಗೆ ಗೇಮ್ ಪ್ಲಾನ್ ಮಾಡಲಾಗ್ತಾ ಇದೆ. ಸಂಖ್ಯಾಬಲ ಇಲ್ಲದಿದ್ರು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ JDS. ವಿಧಾನಸಭೆಯಲ್ಲಿ BJP ಬಲ 66, 3 ಉಚ್ಚಾಟನೆ. ಪರಿಷತ್ ಫೈಟ್ನಲ್ಲಿ 2 BJP ಅಭ್ಯರ್ಥಿ ಗೆಲುವು ಪಕ್ಕ. ಚುನಾವಣೆಯಲ್ಲಿ ಉಳಿದ BJP 6 ಶಾಸಕರ ಬೆಂಬಲ JDSನಿಂದ 18 ಪ್ಲಸ್ BJP ಶಾಸಕರು ಸೇರಿ 24 ಯತ್ನಾಳ್ ರೆಡ್ಡಿ ಮನವೊಲಿಸಿದ್ರೆ ಮತ್ತಿಬ್ಬರು ಶಾಸಕರ ಬಲ. ಆದರೂ ಗೆಲುವಿಗೆ ಇನ್ನೂ 2 ಶಾಸಕರ ಮತಗಳು ಅವಶ್ಯಕತೆ ಇದೆ. ನೋಡಿ, ಗೋವಿಂದರಾಜ್ ಏನು ಕಣಕ್ಕಿಳಿಸಿರೋದು JDSನಿಂದ. ಕೈನ 5 ಅಭ್ಯರ್ಥಿಗಳ ಗೆಲುವಿಗೆ ಬೇಕು ಇನ್ನೂ 140 ಮತಗಳು. ಕಾಂಗ್ರೆಸ್ನಲ್ಲಿ ಇರೋದು 138 ಶಾಸಕರ ಬಲ ಇರೋದ್ರಿಂದ ಕಾಂಗ್ರೆಸ್ 5ನೇ ಅಭ್ಯರ್ಥಿ ಗೆಲುವಿಗೆ 2 ಮತ ಅವಶ್ಯಕತೆ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಬಸವರಾಜ್, ಈ ಎಲೆಕ್ಷನ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡೋದಾದ್ರೆ. ಇಂಚರ ಇವತ್ತು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆಯನ್ನು ಕೂಡ ನಡೆಯುವಂತದ್ದು. ಬೆಳಗ್ಗೆ 9 ಗಂಟೆಗೆ ಕೂಡ ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಿಂದ 5 ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಬಿಜೆಪಿ ಪಕ್ಷದಿಂದ 2 ಅಭ್ಯರ್ಥಿಗಳು ಮತ್ತೆ JDS ಪಕ್ಷದಿಂದ 1 ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿರ್ತಕ್ಕಂಥದ್ದು. ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕೂಡ ಕಣದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತನ್ನ 5 ಅಭ್ಯರ್ಥಿಗಳನ್ನು ಕೂಡ ಗೆಲ್ಲಿಸಿಕೊಂಡು ಬರುವಂತಹ ನಿಟ್ಟಿನಲ್ಲಿ ಹಲವಾರು ರೀತಿ ತಂತ್ರಗಾರಿಕೆನ ರೂಪಿಸ್ತಾ ಇದೆ. ಅವರ ಶಾಸಕರ ಸಂಖ್ಯಾಬಲದ ನಾವು ನೋಡೋದಾದ್ರೆ 4 ಅಭ್ಯರ್ಥಿಗಳು ಕೂಡ ಒಂದು ಸಲೀಸಾಗಿ ಕೂಡ ಗೆಲ್ತಾರೆ. ಆದ್ರೆ 5ನೇ ಅಭ್ಯರ್ಥಿಗೂ ಕೂಡ ಇಲ್ಲಿ ಮತಗಳು ಕೂಡ ಕೊರತೆ ಉಂಟಾಗುತ್ತೆ. ಒಂದಿಷ್ಟು ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು, ಇವರು ಸಹಿತ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮತವನ್ನ ಹಾಕ್ತಾರೆ ಅನ್ನುವಂತಹ ಲೆಕ್ಕಾಚಾರ. ನಿನ್ನೆಯೂ ಕೂಡ CM DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ಅವರಿಬ್ಬರು ಕೂಡ ಮತಗಳನ್ನ ಹಾಕಿದ್ರು ಸಹಿತ ಇನ್ನು 2 ಮತಗಳು ಕೂಡ ಕಾಂಗ್ರೆಸ್ ಪಕ್ಷದ 5ನೇ ಅಭ್ಯರ್ಥಿ ಗೆಲುವಿಗೆ ಕೊರತೆ ಉಂಟಾಗುತ್ತೆ. ಹಾಗಾಗಿ ಇನ್ನೆರಡು ಶಾಸಕರ ಒಂದು ಮತಗಳನ್ನ ಸೆಳೆಯುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂತದ್ದು. ಆ 2 ಮತಗಳು ಯಾವ ಶಾಸಕರನ್ನ ಸೆಳೀತಾರೆ, ಯಾವ ರೀತಿಯಾಗಿ ಆತ್ಮವಿಶ್ವಾಸದ ಮತಗಳು ಬರ್ತಾವ, ಅಥವಾ DK ಶಿವಕುಮಾರ್ ಅವರು ಯಾವ ರೀತಿಯ ರಣತಂತ್ರ ಹೂಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರನ್ನ ಬಿಡದಿಯ ರೆಸಾರ್ಟ್ ನಲ್ಲಿಯೂ ಕೂಡ ಒಂದು ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಅಲ್ಲಿಂದ ನೇರವಾಗಿ 5 ಬಸ್ಗಳಲ್ಲಿಯೂ ಕೂಡ ವಿಧಾನಸೌಧಕ್ಕೆ ಕೂಡ ಆಗಮಿಸ್ತಾರೆ. ಎಲ್ಲ ಒಂದು ತಂತ್ರಗಾರಿಕೆಯನ್ನ DK ಶಿವಕುಮಾರ್ ಅವರು ಹೂಡಿರ್ತಕ್ಕಂಥದ್ದು. ಅವರ ಸಂಖ್ಯಾಬಲ ಒಂದು 135. ಅದರ 2 ಶಾಸಕರನ್ನ ನಾವು ಎಲ್ಲ ಲೆಕ್ಕಾಚಾರ ಹಾಕೊಂಡ್ರು ಸಹಿತ 138 ಮತಗಳಾಗ್ತವೆ. ಇನ್ನೂ 2 ಮತಗಳನ್ನ ತರುವಂತಹ ಒಂದು ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂತದ್ದು. ಆ ಒಂದು ತಂತ್ರಗಾರಿಕೆಯನ್ನ CM DK ಶಿವಕುಮಾರ್ ಅವರು ಕೂಡ್ತಾ ಇದ್ದಾರೆ. ಅದನ್ನ ಯಾವ ರೀತಿಯಾಗಿ 2 ಮತಗಳನ್ನ ಕ್ರೋಢೀಕರಿಸ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇಂಚರ ಬಸವರಾಜಿನ ವಿಧಾನಸಭೆಯಲ್ಲಿ BJP ಬಲ ಇರೋದು 66, ಆದ್ರೆ 3ನೇ ಉಚ್ಚಾಟನೆ ಮಾಡಿದ್ದಾರೆ ಅಂತ. ಇಂಚರ ಈಗಾಗಲೇ ಬಿಜೆಪಿಯ ಒಂದು 2 ಅಭ್ಯರ್ಥಿಗಳು ಕೂಡ ಗೆಲ್ಲುವಂಥದ್ದು. ಇನ್ನ ಉಳಿದಿರುವಂತಹ ಮತಗಳೇನಿದಾವೆ ಆ ಮೊದಲ ಪ್ರಾಶಸ್ತ್ಯ ಮತಗಳು ಮತ್ತೆ 2ನೇ ಪ್ರಾಶಸ್ತ್ಯ ಮತಗಳನ್ನ JDS ಅಭ್ಯರ್ಥಿಗೆ ಹಾಕುವಂತಹ ನಿಟ್ಟಿನಲ್ಲಿ ಕೂಡ ಇದೆ. ಈಗಾಗಲೇ ನಿನ್ನೆ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಕೂಡ ನಡೆಸಲಾಗಿದೆ.
ಅದರ ಒಂದು ಸಂಖ್ಯಾಬಲದಲ್ಲಿ ಏನು 66 ಸಂಖ್ಯಾಬಲ ಏನು ಬಿಜೆಪಿ ಅವ್ರದ್ದಿದೆ, ಅದರಲ್ಲಿ ಈಗಾಗಲೇ 3 ಜನ ಕೂಡ ಉಚ್ಚಾಟಿತ ಶಾಸಕರು ಕೂಡ ಇರುವಂತದ್ದು. ಹಾಗಾಗಿ ಒಂದು JDS ಅಭ್ಯರ್ಥಿಗೆ ಅವರ ಒಂದು ಇಬ್ಬರು ಅಭ್ಯರ್ಥಿಗಳ ಗೆಲುವಿಗೆ ತದನಂತರದಲ್ಲಿ ಏನ್ ಮತಗಳು ಉಳಿತವೆ ಆ ಮತಗಳನ್ನ JDS ಅಭ್ಯರ್ಥಿಗೆ ಹಾಕುವಂತಹ ನಿಟ್ಟಿನಲ್ಲಿ ಕೂಡ ಮೈತ್ರಿಯ ನಾಯಕರು ಒಂದಿಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ. ಅದ್ಯಾಗೂ ಕೂಡ JDS ನ ಅಭ್ಯರ್ಥಿಗೆ ಇನ್ನೂ ಕೂಡ ಮತಗಳ ಕೊರತೆ ಕೂಡ 4 ಮತಗಳ ಕೊರತೆ ಕೂಡ ಉಂಟಾಗುತ್ತೆ. ಅಲ್ಲಿ ಕೂಡ ಯಾರನ್ನೆಲ್ಲ ತೆಗೆದುಕೊಳ್ತಾರೆ, ಈಗಾಗಲೇ ಗೋವಿಂದರಾಜ್ ಅವರು ಸ್ಪರ್ಧೆ ಮಾಡಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ಆತ್ಮವಿಶ್ವಾಸದ ಮತಗಳು ಬರ್ತವೆ ಅನ್ನುವಂಥದ್ದು. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಹೇಳಿರ್ತಕ್ಕಂಥದ್ದು ಸರ್ಕಾರದಲ್ಲಿ ಒಂದಿಷ್ಟು ಅಸಮಾಧಾನ ಗೊಂದಲ ಇದೆ, ಒಂದ್ ವೇಳೆ ನಮ್ಮ ಅಭ್ಯರ್ಥಿಗೆ ಏನಾದ್ರೂ ಮತಗಳು ಬಂದ್ರೆ ಅದು ಸ್ಪಷ್ಟವಾಗುತ್ತೆ ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಮುಖಾಂತರ JDS ಪಕ್ಷದ ನಾಯಕರು ಕೂಡ ಕೆಲವೊಂದಿಷ್ಟು ತಂತ್ರಗಾರಿಕೆ ಹೂಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತಾ ಇದೆ. ಬಸವರಾಜ್, ಇನ್ನ ಯಾವ ರೀತಿಯಾಗಿ ಅಲ್ಲಿ ಬಂದೋಬಸ್ತನ್ನ ಮಾಡಲಾಗಿದೆ ಮತಗಟ್ಟೆ ಹತ್ರ? ಇಂಚರ ಈಗಾಗಲೇ ವಿಧಾನಸೌಧದ ಮೊದಲ ಮಹಡಿಯಲ್ಲಿಯೂ ಕೂಡ ಮತದಾನದ ಕೇಂದ್ರವನ್ನು ಕೂಡ ಸಿದ್ಧತೆ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಚುನಾವಣಾಧಿಕಾರಿ ವಿಶಾಲಾಕ್ಷಿ ಅವರ ನೇತೃತ್ವದಲ್ಲಿ ಕೂಡ ನಿನ್ನೆ ಕೂಡ ಸಕಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಕೂಡ ಭಾರಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಅಲ್ಲಿ ಶಾಸಕರ ಹೊರತಾಗಿ ಯಾರು ಕೂಡ ಆ ಒಂದು ಮತದಾನ ಕೇಂದ್ರದತ್ತ ಬರದಂತೆ ಕೂಡ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಡಲಾಗಿದೆ. ವಿಧಾನಸೌಧದಲ್ಲಿ ಬಿಗಿ ಬಂದೋಬಸ್ತು ಕೂಡ ಏರ್ಪಡಿಸಲಾಗಿದೆ. ಶಾಸಕರು ಬಂದು ಅಲ್ಲಿ ಮತದಾನ ನಡೆಯುವಂತಹ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಅವಕಾಶವನ್ನು ಕೂಡ ಚುನಾವಣಾಧಿಕಾರಿಗಳು ಕೂಡ ಮಾಡಿರ್ತಕ್ಕಂಥದ್ದು. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಮೈತ್ರಿಯ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲು JDS ಮತ್ತೆ ಬಿಜೆಪಿ ಒಂದ್ ಕಡೆ ತಂತ್ರವನ್ನ ರೂಪಿಸ್ತಾ ಇದೆ. ವಿಧಾನಸೌಧದ ಮತ್ತು ಅದರ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಶಾಸಕರು ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಪ್ರವೇಶ, ಚುನಾವಣೆಗೆ ಸಂಬಂಧಪಟ್ಟವರಿಗೆ ಮಾತ್ರ ಎಂಟ್ರಿ. ಚುನಾವಣೆ ಬಳಿಕ ಯಾವ ಸಂಭ್ರಮಕ್ಕೂ ಅವಕಾಶವಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಭದ್ರತೆ. ಇಂದು ಬೆಳಗ್ಗೆ 7ರಿಂದ ಮಧ್ಯರಾತ್ರಿ ತನಕ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ. ವಿಧಾನಸೌಧದ ಸುತ್ತ ಯಾವುದೇ ಮೆರವಣಿಗೆ, ಜಾಥಾ ಮಾಡುವ ಹಾಗಿಲ್ಲ. ಪ್ರತಿಭಟನೆ, ಧರಣಿ, ವಿಜಯೋತ್ಸವ, ಸಭೆಗೆ ಅವಕಾಶಗಳೇ ಇಲ್ಲ. ಪಾಸ್ ಹೊಂದಿರುವವರಿಗೆ ಮಾತ್ರ ವಿಧಾನಸೌಧಕ್ಕೆ ಎಂಟ್ರಿ ಇರುತ್ತೆ. ವಿಧಾನಸೌಧ ಸುತ್ತಮುತ್ತ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಶಾಸಕರು ಹಾಗೆ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ. ಚುನಾವಣೆ ಸಂಬಂಧಪಟ್ಟವ್ರು ಯಾರಿರ್ತಾರೆ ಅವರಿಗೆ ಮಾತ್ರ ಎಂಟ್ರಿ ಇರುತ್ತೆ, ಬೇರೆ ಯಾರಿಗೂ ಎಂಟ್ರಿ ಇರೋದಿಲ್ಲ. ಚುನಾವಣೆ ಬಳಿಕ ಯಾವ ಸಂಭ್ರಮಕ್ಕೂ ಕೂಡ ಅವಕಾಶವಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸದ್ಯ ಯಾರಿಗೂ ಕೂಡ ಇಲ್ಲಿ ಹೋಗಿ, ಅಂದರೆ ಸರ್ಕಾರಿ ಅಧಿಕಾರಿಗಳು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ. ಚುನಾವಣೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಇರ್ತಾರೆ ಅವರಿಗೆ ಮಾತ್ರ ಇಲ್ಲಿ ಎಂಟ್ರಿ ಇರುತ್ತೆ. ಚುನಾವಣೆ ಬಳಿಕ ಯಾವ ಸಂಭ್ರಮವೂ ಕೂಡ ಇಲ್ಲಿ ನಡೆಯುವ ಹಾಗಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಡಿಸಿಷನ್ ತೆಗೆದುಕೊಳ್ಳಲಾಗಿದೆ. ಯಾವುದೇ ಒಂದು ಅಂದರೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆವರೆಗೂ ಕೂಡ ನಿಷೇಧಾಜ್ಞೆಯನ್ನು ಹೇರಲಾಗಿರೋದಲ್ಲಿ ಸುತ್ತಮುತ್ತ ಯಾರು ಕೂಡ ಏನೂ ಮಾಡೋ ಹಾಗಿಲ್ಲ.